ಧ್ಯಾನ ಶಿಬಿರದಲ್ಲಿ 10 ದಿನ. ಭಾರತಿ ಭಟ್. 8ನೇ ದಿನ ಧಾರಾ ಪ್ರವಾಹ. ಬೆಳಿಗ್ಗೆ ಎಂದಿನಂತೆ ಎದ್ದು ದಮ್ಮ ಹಾಲಿಗೆ ಹೋಗಲು ತಯಾರಾದೆ. ಕಾಲು ನೋವು ಬೆನ್ನು ನೋವು ಇರಲಿಲ್ಲ. 4:30 ಗಂಟೆಗೆ ಬೆಲ್ಲಿನ ಸದ್ದು ಕೇಳಿಸಿತು. ದಮ್ಮ ಹಾಲಿಗೆ ಹೋಗಿ ಇತರ ಹೆಂಗಸರ ಜೊತೆ ಕುಳಿತು ಧ್ಯಾನ ಮಾಡಲು ತೊಡಗಿದೆ. ಶಿರದಿಂದ ತೊಡಗಿ ದೊಡ್ಡ ದೊಡ್ಡ ಭಾಗಕ್ಕೆ ಮನಸ್ಸನ್ನು ಹರಿಸುತ್ತಾ ಬಂದು 1 ನಿಮಿಷ ಒಂದೇ ಕಡೆ ಮನಸ್ಸನ್ನು ಇರಿಸಲು ಪ್ರಯತ್ನಿಸಿದೆ. ಯಾವ ಸಂವೇದನೆಯೂ ಆಗಲಿಲ್ಲ. ಅನಂತರ 5 ನಿಮಿಷ ಆನಾಪಾನ ಮಾಡಿದೆ. ಇನ್ನೊಮ್ಮೆ ಮನಸ್ಸನ್ನು ಶಿರದ ಮಧ್ಯೆ ಹರಿಸಿದೆ. ಆಲೋಚನೆಗಳಿಂದಾಗಿ ಯಾವ ಸಂವೇದನೆಯೂ ಸಿಗಲಿಲ್ಲ. ಕೆಲವು ದಿನಗಳ ನನಗೆ ಶಾಂತ ರೀತಿಯಲ್ಲಿ ಸಮಾಧಾನದ ಮನಸ್ಸಿನಿಂದ ಧ್ಯಾನ ಮಾಡುವ ಅಭ್ಯಾಸ ಬರತೊಡಗಿತ್ತು. ಹಿಂದಿನಂತೆ ಜಾಸ್ತಿ ಕಾಲು ಮಂಡಿ ನೋವಾಗುತ್ತಿರಲಿಲ್ಲ. ವಿಪಶ್ಯನಾ ಧ್ಯಾನ ನನಗೆ ಬೇಡವೆಂದು ಹೇಳುತ್ತಿದ್ದ ನನ್ನ ಮನಸ್ಸು ಈಗ 2 ದಿನದಿಂದ ಧ್ಯಾನಕ್ಕೆ ಹೊಂದಿಕೊಂಡಿತ್ತು. ಆದರೆ ಆ ದಿನ ಮಾತ್ರ ನನಗೆ ಸ್ವಲ್ಪವೂ ಧ್ಯಾನ ಮಾಡಲು ಸಾಧ್ಯವಾಗಲಿಲ್ಲ. ಹಿಂದಿನ ರಾತ್ರಿಯ ಯೋಚನೆ ಬರುತ್ತಿತ್ತು. ಹಿಂದಿನ ರಾತ್ರಿ ನನ್ನ ಬಳಿ ಕುಳಿತಿದ್ದ ಒಬ್ಬ ಹೆಂಗಸು ನಮಗೆ ಗುರುಗಳು ಕೊಟ್ಟ 5 ನಿಮಿಷದ ವಿರಾಮದ ವೇಳೆ ನನ್ನ ಬಳಿ ಬಂದು, ನೀವು ಯಾವ ಊರಿಂದ ಬಂದದ್ದು, ನಿಮ್ಮ ಹೆಸರೇನು ಇತ್ಯಾದಿ ಕೇಳಿದ್ದಳು. ಆಕೆ ಮಾತನಾಡುತ್ತಿದ್ದಾಗ ಇಷ್ಟು ದಿನ ಮೌನದಿಂದ ಇದ್ದ ನನಗೆ ಮಾತನಾಡುವ ಆಸೆಯಾಗಿತ್ತು. ನಾನು ಆಕೆಯ ಜೊತೆ ಪಿಸು ಧ್ವನಿಯಲ್ಲಿ ಮಾತನಾಡಿದ್ದೆ. ಆಗ ನಮ್ಮ ಬಳಿ ಬಂದ ಧಮ್ಮ ಸೇವಕಿ ಮಾತನಾಡಬಾರದು ಎಂದು ಹೇಳಿದ್ದಳು. ಆ ದಿನ ಧ್ಯಾನಕ್ಕೆ ಕುಳಿತ ನನಗೆ ಹಿಂದಿನ ದಿನ ಆ ಹೆಂಗಸು ಕೇಳಿದ ಪ್ರಶ್ನೆ ಮತ್ತು ನಾನು ಆಕೆಗೆ ಕೊಟ್ಟ ಉತ್ತರ ಇತ್ಯಾದಿ ಮನಸ್ಸಿನಲ್ಲಿ ಬರುತ್ತಿತ್ತು. ನಾವು ಶಿಬಿರದಲ್ಲಿ ಧ್ಯಾನ ಮಾಡುವಾಗ 10 ದಿನ ಒಬ್ಬರನ್ನೊಬ್ಬರು ನೋಡಬಾರದು ಮತ್ತು ಒಬ್ಬರು ಮಾತನಾಡಬಾರದು ಎಂದು ಗುರುಗಳು ಇದಕ್ಕಾಗಿಯೇ ಹೇಳಿರಬಹುದೆಂದು ನನಗೆ ಜ್ಞಾನೋದಯವಾಯಿತು. ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಯಿತು. ಆ ಹೆಂಗಸು ನನ್ನ ಬಳಿ ಮಾತನಾಡಿಸಿದಾಗ ನಾನು ತಲೆ ತಗ್ಗಿಸಿ ಅಲ್ಲಿಂದ ದೂರ ಬೇರೆ ಕಡೆಗೆ ಹೋಗಬೇಕಾಗಿತ್ತು ಎಂದು ಆಲೋಚಿಸಿದೆ. ಆ ದಿನ ಬೆಳಿಗ್ಗೆ 10 ಗಂಟೆಗೆ ಗುರುಗಳು ನನ್ನನ್ನು ಪ್ರಶ್ನಿಸಿದಾಗ ನನಗೆ ಧಾರಾ ಪ್ರವಾಹದ ಅನುಭವವಾಗುವುದು ಇಲ್ಲವೆಂದು ಹೇಳಿದೆ. ಇನ್ನು ಕೆಲವು ದಿನಗಳ ಸಾಧನೆಯ ಬಳಿಕ ನಿಮಗೆ ಧಾರಾ ಪ್ರವಾಹದ ಅನುಭವವಾಗುತ್ತದೆ. ಮನಸ್ಸು ಶಾಂತಿಯಿಂದಿರಲಿ. ಈಗ ನೀವು ಹಿಂದಿನಂತೆ ಶಿರದಿಂದ ಪಾದದ ತನಕ ಮತ್ತು ಪಾದದಿಂದ ಶಿರದ ತನಕ ಶರೀರದ ಎಲ್ಲ ಚಿಕ್ಕ ಚಿಕ್ಕ ಭಾಗಗಳಲ್ಲಿ ಮನಸ್ಸನ್ನು ಹರಿಸಿ ಸಂವೇದನೆಯನ್ನು ನೋಡಿ ಎಂದು ಹೇಳಿದರು. ಆ ದಿನ ರಾತ್ರಿ ಪ್ರವಚನದ ನಂತರ ಸ್ವಲ್ಪ ಹೊತ್ತು ಧ್ಯಾನ ಮಾಡಲು ನನಗೆ ತೊಂದರೆಯಾಗಲಿಲ್ಲ. ಕಣ್ಣು ಮುಚ್ಚಿ ಕುಳಿತು ಶಾಂತಚಿತ್ತದಿಂದ ನಾನು ಧ್ಯಾನ ಮಾಡಿದೆ. ಇನ್ನು ನಮ್ಮ ಶಿಬಿರದಲ್ಲಿ ನಮಗೆ ಇರಲು 2 ದಿನ ಉಳಿದಿತ್ತು. ಆ ರಾತ್ರಿ ಗುರುಗಳು 9ನೇ ದಿನ ಆ ದಿನದಂತೆ ಶರೀರದಲ್ಲಿ ಶಿರದಿಂದ ಪಾದ ತನಕ ಮನಸ್ಸು ಹರಿಸುತ್ತಾ ಒಂದೇ ಥರದ ಸಂವೇದನೆಯಾಗಿ ಧಾರಾಪ್ರವಾಹವಾಗುವುದನ್ನು ಗಮನಿಸಿರಿ ಎಂದು ಹೇಳಿದರು. 8ನೇ ದಿನ ಮುಗಿಯಿತು. ಇನ್ನು 2 ದಿನ ಎನ್ನುತ್ತಾ ನಾನು ರಾತ್ರಿ 9 ಗಂಟೆಗೆ ಮಲಗಿ ನಿದ್ರಿಸಿದೆ. ಮಧ್ಯರಾತ್ರಿ ಎಚ್ಚರವಾದಾಗ ಗೋಯಂಕಾರವರು ಹಾಡಿದ ಮಂಗಲಗೀತೆ ಕೇಳಿಸಿದಂತಾಯಿತು. ಆದರೆ ಅದು ನನ್ನ ಭ್ರಮೆಯಾಗಿತ್ತು. ದಿನನಿತ್ಯ ನಮ್ಮ ಧ್ಯಾನದ ಅವಧಿ ಮುಗಿಯುವ ಮುನ್ನ ಅವರು ಹಾಡಿದ ಶ್ಲೋಕಗಳನ್ನು ಕೇಳಿ ಅಭ್ಯಾಸವಾಗಿತ್ತು. 9ನೇ ದಿನ ಭಂಗದ ಅನುಭವ. ಆ ದಿನ ಬೆಳಗ್ಗೆ 4:30 ಗಂಟೆ ಸರಿಯಾಗಿ ತಮ್ಮ ಹಾಲಿಗೆ ಹೋದೆ. ಹಿಂದಿನ ದಿನ ಧ್ಯಾನ ಮಾಡಲು ಸಾಧ್ಯವಾಗದಿದ್ದರಿಂದ 9ನೇ ದಿನ ಸರಿಯಾಗಿ ಧ್ಯಾನ ಮಾಡಬೇಕೆಂದು ದೃಢ ನಿಶ್ಚಯ ಮಾಡಿದೆ. ಹಾಗೆ ಕಣ್ಣು ಮುಚ್ಚಿ ಕುಳಿತು ಧ್ಯಾನ ಮಾಡತೊಡಗಿದೆ. ಟೇಪ್ ರೆಕಾರ್ಡ್ನಲ್ಲಿ ಗೋಯಂಕಾರವರು ಹಾಡಿದ ವಂದನಾ ಶ್ಲೋಕ ಕೇಳಿಸುತ್ತಿತ್ತು. ಶರೀರದ ಹೆಚ್ಚಿನ ಭಾಗಗಳಲ್ಲೂ ನನಗೆ ಬೇರೆ ಬೇರೆ ರೀತಿಯ ಸಂವೇದನೆಯ ಅರಿವಾಗತೊಡಗಿತು. ಅವನ್ನೆಲ್ಲ 1 ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ನೋಡುತ್ತಾ ಕುಳಿತೆ. ಆ ದಿನ ಯಾವ ನೋವು ನನಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ. ಪ್ರತಿಯೊಂದು ಅನಿತ್ಯವಾಗಿದೆ ಎಂದು ತಿಳಿದುಕೊಂಡೆ. ಜೀವನದಲ್ಲಿ ಬರಬಹುದಾದ ಏರಿಳಿತಗಳ ಬಗ್ಗೆ ನಾವು ವಿಚಲಿತರಾಗಬಾರದು ಎಂದು ಗೋಯಂಕಾರವರು ತಮ್ಮ ಪ್ರವಚನದಲ್ಲಿ ಹೇಳುತ್ತಿದ್ದುದು ನೆನಪಾಯಿತು. ಆ ದಿನ ರಾತ್ರಿ ಪ್ರವಚನದ ನಂತರ ಗುರುಗಳು ನಮ್ಮ ಕಡೆಯ ದಿನ ಅಂದರೆ 10ನೇ ದಿನ ಮೈತ್ರಿಯ ದಿನವೆಂದು ಹೇಳಿದರು. ಮೈತ್ರಿಯ ದಿನ ಬೆಳಗ್ಗೆ 9:30 ಗಂಟೆಯ ನಂತರ ನಾವು ಒಬ್ಬರಿಗೊಬ್ಬರು ಮಾತನಾಡಬಹುದು. ಆದರೆ ಧ್ಯಾನ ಮಾಡಲು ಕುಳಿತುಕೊಳ್ಳುವ ಹಾಲ್ನಲ್ಲಿ ಮತ್ತು ಊಟದ ಕೋಣೆಯಲ್ಲಿ ಮಾತ್ರ ನಾವು ಮೌನದಿಂದಿರಬೇಕು ಎಂದು ತಿಳಿಸಿದರು. ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಊರಿನಲ್ಲಿದ್ದಾಗ ನನಗೆ ಒಮ್ಮೊಮ್ಮೆ ಅಸ್ತಮಾ ತೊಂದರೆ ಕೊಡುತ್ತಿತ್ತು. ಆದರೆ ಅಲ್ಲಿಗೆ
ಹೋದ ನಂತರ ಒಮ್ಮೆಯೂ ಅಸ್ತಮ ನನ್ನನ್ನು ಕಾಡಿರಲಿಲ್ಲ. ಅಲ್ಲಿಯ ಶುಚಿಯಾದ ಮತ್ತು ರುಚಿಯಾದ ಪೌಷ್ಟಿಕ ಆಹಾರದ ಸೇವನೆ ಇದಕ್ಕೆ ಕಾರಣವಾಗಿರಬಹುದು ಮತ್ತು ವಿಪಶ್ಯನಾ ಧ್ಯಾನವೂ ಕಾರಣವಾಗಿರಬಹುದೆಂದು ಭಾವಿಸಿದೆ. ಆ ದಿನ ರಾತ್ರಿ 9 ಗಂಟೆಗೆ ನೆಮ್ಮದಿಯಿಂದ ಮಲಗಿ ನಿದ್ರಿಸಿದೆ. 10ನೇ ದಿನ ಮೈತ್ರಿಯ ದಿವಸ. ಅವತ್ತು ಬೆಳಿಗ್ಗೆ 4:30ರಿಂದ 5:30 ಗಂಟೆ ತನಕ ನಾವು ತಮ್ಮ ಹಾಲ್ನಲ್ಲಿ ಧ್ಯಾನ ಮಾಡಿದೆವು. ಟೇಪ್ ರೆಕಾರ್ಡ್ನಲ್ಲಿ ಗೋಯಂಕರ್ ಅವರು ಹಾಡಿದ ವಂದನಾ ಗೀತೆ ಮತ್ತು ಮಂಗಲ ಗೀತೆ ಕೇಳಿದೆವು. 6:30 ಗಂಟೆಗೆ ತಿಂಡಿ ತಿನ್ನಲು ಹೋದೆವು. ಅನಂತರ 8 ಗಂಟೆಯ ತನಕ ವಿಶ್ರಾಂತಿ. 8ರಿಂದ 9 ಗಂಟೆಯ ತನಕ ಧ್ಯಾನದಲ್ಲಿ ನನಗೆ ಧಾರಾ ಪ್ರವಾಹದ ಅನುಭವ ಆಗಲಿಲ್ಲ. ಶರೀರದ ಕೆಲವು ಭಾಗಗಳಲ್ಲಿ ಸಂವೇದನೆಯನ್ನು ಗಮನಿಸುತ್ತಾ ಧ್ಯಾನ ಮಾಡಿದೆ. 1 ಗಂಟೆಯ ಧ್ಯಾನದ ನಂತರ ಗುರುಗಳು ಕ್ಯಾಸೆಟ್ ಮೂಲಕ ಹೊಸ ರೀತಿಯ ಅಂದರೆ ಮೆತ್ತಭಾವವನ್ನು ಹೇಳಿಕೊಟ್ಟರು. ನಮ್ಮ ಶರೀರದಲ್ಲಿ ನಮಗಾಗುವ ಧಾರಾ ಪ್ರವಾಹದ ಮೂಲಕ ಇತರ ಜನರಿಗೆ ಮೈತ್ರಿಯ ಸಂದೇಶ ಸಿಗುವಂತಾಗುತ್ತದೆ ಎಂದು ತಿಳಿಸಿದರು. ಅನಂತರ ಗುರುಗಳು ಹೇಳಿದರು, ಅವರವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಶಿಬಿರದಲ್ಲಿ ಪಾಲ್ಗೊಂಡವರು ದಾನವನ್ನು ನೀಡಬಹುದು. ಸ್ವಪ್ರೇರಣೆಯಿಂದ ಕೊಡುವ ಅತಿ ಸಣ್ಣ ಕೊಡುಗೆಯು ನಮ್ಮ ಗುಣವನ್ನು ಬೆಳೆಸಲು ಉಪಯುಕ್ತವಾಗುತ್ತದೆ. ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಇತರರು ಧರ್ಮದ ಪ್ರಯೋಜನ ಅನುಭವಿಸಿ ತಮ್ಮ ದುಃಖವನ್ನು ಪರಿಹಾರ ಮಾಡಿಕೊಳ್ಳಲಿ ಎಂಬ ಅಭಿಪ್ರಾಯದಿಂದ ಈ ರೀತಿ ದಾನ ಮಾಡಬೇಕು ಎಂದರು. ಶಿಬಿರದಲ್ಲಿ ಈ 10 ದಿನ 10 ರೀತಿಯ ಧ್ಯಾನದ ಅವಕಾಶ ನಿಮಗೆ ದೊರಕಿದೆ. ಇವೆಲ್ಲವನ್ನು ಸಂಪಾದಿಸಿಕೊಂಡರೆ ನೀವು ಖಂಡಿತವಾಗಿಯೂ ಗುರಿಯನ್ನು ಮುಟ್ಟುವಿರಿ. ಈ ಗುರಿಯನ್ನು ಒಂದೊಂದಾಗಿ ಬೆಳೆಸಿಕೊಳ್ಳಲು ಸಾಧನೆ ಮಾಡಿರಿ. ನಿಮ್ಮ ಕಲ್ಯಾಣ ಮತ್ತು ಬಿಡುಗಡೆಗೆ ಮಾತ್ರವಲ್ಲದೆ ಅನೇಕರ ಕಲ್ಯಾಣ ಮತ್ತು ಮುಕ್ತಿಗಾಗಿ ಧರ್ಮದ ಮಾರ್ಗದಲ್ಲಿ ಪ್ರಗತಿ ಹೊಂದುತ್ತಾ ಇರಿ. ದುಃಖದಲ್ಲಿರುವ ಎಲ್ಲ ಜೀವಿಗಳು ಶುದ್ಧ ಧರ್ಮವನ್ನು ಆಚರಿಸಿ ಮುಕ್ತಿ ಹೊಂದಲಿ ಎಂದು ಗುರುಗಳು ಹೇಳಿದರು. ಕೊನೆಗೆ ಕ್ಯಾಸೆಟ್ನಲ್ಲಿ ಸರ್ವರಿಗೂ ಮಂಗಲವಾಗಲಿ ಅನ್ನುವುದು ಕೇಳಿಸಿತು. ಆಗ ನಾವು ತಲೆ ಬಗ್ಗಿಸಿ ನಮಸ್ಕರಿಸಿದೆವು. ಸಂತೋಷದಿಂದ ನಾವು ಧಮ್ಮ ಹಾಲಿನ ನಗುತ್ತಾ ಹೊರಗೆ ಬಂದು ಒಬ್ಬರನ್ನೊಬ್ಬರು ಮಾತನಾಡಲು ತೊಡಗಿದೆವು. ಎಲ್ಲರೂ ಈ 10 ದಿನ ತಮಗಾದ ಅನುಭವಗಳನ್ನು ಹೇಳಿಕೊಂಡೆವು. ಹೆಚ್ಚಿನವರಿಗೂ ಧ್ಯಾನ ಮಾಡುವಾಗ ಬೆನ್ನು ನೋವು ಮತ್ತು ಕಾಲು ನೋವುಗಳಾಗಿದ್ದವು. ಊರಿಗೆ ಹೋದ ನಂತರವೂ ದಿನಕ್ಕೆ 2 ಬಾರಿ 1 ಗಂಟೆ ಕುಳಿತು ಧ್ಯಾನ ಮಾಡಲು ಪ್ರಯತ್ನಿಸುವುದಾಗಿ ನಾವು ಹೆಚ್ಚಿನ ಮಂದಿಯೂ ಹೇಳಿಕೊಂಡೆವು. 11 ಗಂಟೆಗೆ ನಮಗೆ ಆ ದಿವಸ ವಿಶೇಷ ಭೋಜನವಿತ್ತು. ಪುಲಾವ್ ಮತ್ತು ಶಾವಿಗೆ ಪಾಯಸ ಮಾಡಿದ್ದರು. ಅಲ್ಲಿ ಅಡಿಗೆ ಮಾಡುವವರು ಮತ್ತು ಬಡಿಸುವವರು ನಮ್ಮಂತೆ ಹಿಂದೆ ವಿಪಶ್ಯನಾ ಧ್ಯಾನ ಮಾಡಿದ ಹಳೆಯ ಸಾಧಕಿಯರಾಗಿದ್ದರು. ಅವರು ಅಲ್ಲಿ ತಮ್ಮ ಕೆಲಸ ಮುಗಿಸಿದ ನಂತರ ನಮ್ಮ ಜೊತೆಯಲ್ಲಿ ಧ್ಯಾನ ಮಾಡಲು ಕುಳಿತುಕೊಳ್ಳುತ್ತಿದ್ದರು. ಅವರೆಲ್ಲರೂ ನಾವು ಬೆಂಗಳೂರಿನಿಂದ ಬರುವಾಗ ನಮ್ಮ ಜೊತೆಯಲ್ಲೇ ಬಸ್ಸಿನಲ್ಲಿ ಬಂದಿದ್ದರು. ಊಟದ ನಂತರ ನಾವು ಅಲ್ಲಿ ಇಡಲು ಕೊಟ್ಟಿದ್ದ ಹಣವನ್ನು ಹಿಂದಕ್ಕೆ ಪಡೆದೆವು. ಅಲ್ಲಿ ನಮಗೆ 10 ದಿವಸ ಉಚಿತವಾಗಿರಲು ಜಾಗ, ಊಟ, ತಿಂಡಿ ಇತ್ಯಾದಿ ಒದಗಿಸುವುದಕ್ಕಾಗಿ ಅವರಿಗೆ ನನ್ನಿಂದಾಗಿ ಸಹಾಯ ಮಾಡಲು ಬಯಸಿದ ನಾನು ಸ್ವಲ್ಪ ಹಣವನ್ನು ದಾನ ಕೊಟ್ಟು ಅವರಿಂದ ರಸೀದಿಯನ್ನು ಪಡೆದೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಗುರು ಚಿಕ್ಕನಾರಾಯಣಪ್ಪನವರ ಜೊತೆ ಅಲ್ಲಿಯ ವ್ಯವಸ್ಥಾಪಕರಾದ ಚೌಟಾಮಾಲ್ ಗೋಯಂಕರ್ ಅವರು ನಮ್ಮೆದುರು ಕುರ್ಚಿಯಲ್ಲಿ ಕುಳಿತಿದ್ದರು. 10 ದಿನದ ವಿಪಶ್ಯನಾ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿದ ಕೆಲವು ಹೆಂಗಸರು ಮತ್ತು ಗಂಡಸರು ಅಲ್ಲಿ ತಮಗಾದ ಅನುಭವಗಳನ್ನು ತಿಳಿಸಿದರು. ಅವರೆಲ್ಲರೂ ಗುರುಗಳ ಸ್ನೇಹಪರತೆಯನ್ನು 10 ದಿನ ಗುರುಗಳು ಯಾರೊಡನೆಯೂ ಕೋಪಿಸಿಕೊಳ್ಳದೆ ನಾವು ಕೇಳಿದ ಪ್ರಶ್ನೆಗಳಿಗೆ ವಿನಯದಿಂದ, ಸಂತೋಷದಿಂದ ಮತ್ತು ತಾಳ್ಮೆಯಿಂದ ಉತ್ತರಿಸಿದ್ದಾರೆಂದು ಗುರು ಚಿಕ್ಕನಾರಾಯಣಪ್ಪನವರನ್ನು ಹೊಗಳಿದರು. ಅಲ್ಲದೆ ಅಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ರುಚಿಯಾದ ಅಡಿಗೆ ತಯಾರಿಸಿದವರನ್ನು ಮತ್ತು ಬಡಿಸಿದವರನ್ನು ಪ್ರಶಂಸಿಸಿದರು. ಅವರ ಮಾತನ್ನು ಕೇಳಿದ ನಂತರ ಅಷ್ಟು ಒಳ್ಳೆಯ ಜಾಗದಲ್ಲಿ 10 ದಿನ ಶಿಬಿರಕ್ಕೆ ನಾನು ಬಂದು ಭಾಗವಹಿಸುವುದು ಸಾರ್ಥಕವಾಯಿತು ಎಂದು ಭಾವಿಸಿದೆ. ಅಲ್ಲಿಗೆ ಬಂದು 2 ದಿವಸದಲ್ಲಿ ಕಾಲು ನೋವಿಗೆ ಹೆದರಿ ನಾನು ಅಲ್ಲಿಂದ ಓಡಿ ಹೋಗಿದ್ದರೆ ಮೂರ್ಖಳಾಗುತ್ತಿದ್ದೆ. ನನಗೆ ಅಷ್ಟು ಒಳ್ಳೆಯ ವಿಪಶ್ಯನಾ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಲು ಸಾಧ್ಯವಾದುದಕ್ಕಾಗಿ ನಾನು ತುಂಬ ಸಂತೋಷಪಟ್ಟೆ. ಚೋಟ್ಮಾಲ್ ಗೋಯಂಕರ್ ಅವರು ಅವರ ಭಾಷಣದಲ್ಲಿ ವಿಪಶ್ಯನಾ ಧ್ಯಾನ ಮೊದಲು ಎಲ್ಲಿ ಪ್ರಾರಂಭವಾಯಿತು ಎಂದು ಹೇಳಿದರಲ್ಲದೆ ತಾವು ಗುರುಗಳ
ಜೊತೆ ಧ್ಯಾನ ಮಾಡುವುದನ್ನು ಹೇಗೆ ಕಲಿತೆ ಮತ್ತು ಇತರರಿಗೆ ಯಾವ ರೀತಿಯಲ್ಲಿ ಎಲ್ಲಿ ಹೇಗೆ ಕಲಿಸಿದೆ ಎಂಬುದನ್ನು ತಿಳಿಸಿದರು. ವಿಪಶ್ಯನಾ ಧ್ಯಾನವನ್ನು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ಇದರಿಂದ ಆಗುವ ಪ್ರಯೋಜನವೇನು ಎಂಬುದನ್ನು ವಿವರಿಸಿ ಹೇಳಿದರು. ರಾತ್ರಿ 7:30 ಗಂಟೆಗೆ ಟಿ ವಿಯಲ್ಲಿ ನಮಗೆ ವಿಡಿಯೋ ಕ್ಯಾಸೆಟ್ ಮೂಲಕ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿರುವ ವಿಪಶ್ಯನಾ ಶಿಬಿರಗಳನ್ನು ತೋರಿಸಿದರು ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಶಿಬಿರಗಳನ್ನು ನಡೆಸುತ್ತಾರೆ ಎಂಬುದನ್ನು ತೋರಿಸಿದರು. ಜಗತ್ತಿನ ದೊಡ್ಡ ದೊಡ್ಡ ಊರುಗಳಲ್ಲಿ ನಡೆಯುವ ಶಿಬಿರಗಳಲ್ಲಿ ಅತ್ಯಾಧುನಿಕವಾದ ಸೌಕರ್ಯಗಳಿದ್ದವು. ವಿಡಿಯೋ ಕ್ಯಾಸೆಟ್ ನೋಡಿದ ನಂತರ ಚೋಟುಮಾಲ್ ಗೋಯಂಕಾರ್ ಅವರು ಬೆಂಗಳೂರಿನಲ್ಲಿಯೂ ತಾವು ಕೆಲವು ಎಕರೆ ಜಾಗ ವಿಪಶ್ಯನಾ ಧ್ಯಾನ ಶಿಬಿರಕ್ಕಾಗಿ ಖರೀದಿ ಮಾಡಿರುವುದಾಗಿ ತಿಳಿಸಿದರು. ಆ 10 ದಿನ ಮೌನದಲ್ಲಿದ್ದು ದಿನದಲ್ಲಿ 3 ಗಂಟೆ ಕಡ್ಡಾಯವಾಗಿ ಧ್ಯಾನ ಮಾಡಿದ ನಾವು ಯಾರೂ ಆ ದಿನ ಊರಿಗೆ ಹಿಂದಿರುಗಬಾರದು ಎಂದು ಗುರುಗಳು ಹೇಳಿದರು. ಹಾಗೆ ಆ ದಿನ ರಾತ್ರಿ ನಾವು ಅಲ್ಲೇ ಉಳಿದುಕೊಂಡೆವು.